ಕೆಪಿಎಸ್ಸಿ ನಡೆಸಿದ 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಮತ್ತೆ ಕೇಳಿಬಂದಿದೆ. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನೂರಾರು ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಅಭ್ಯರ್ಥಿಗಳು ಬೀದಿಗಿಳಿದಿದ್ದು, ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ ಅಭ್ಯರ್ಥಿಗಳು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. 2024ರ ಜುಲೈ 29ರಂದು ಅಧಿಸೂಚನೆ ಪ್ರಕಟವಾಗಿದ್ದು, 2026ರ ಜನವರಿಯಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿತ್ತು. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನ ಪಡೆದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪರೀಕ್ಷೆಗೂ ಮುನ್ನ ಹಾಗೂ ಪರೀಕ್ಷೆಯ ದಿನ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿರುವುದು, ಮಧ್ಯವರ್ತಿಗಳ ಮೂಲಕ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ಮಾಹಿತಿ ಸೋರಿಕೆಯಾಗಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಕರೆ ವಿವರಗಳು ಹಾಗೂ ಸಂಚಾರದ ಮಾಹಿತಿಯನ್ನು ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ನ್ಯಾಯ ಸಿಗಬೇಕಂತಂದರೆ ಕೆಪಿಎಸ್ಸಿಯಿಂದ ಯಾರೂ ಮೆಂಬರ್ಸ್ ಇರಬಾರ್ದು. ಈಗಿರೋಂಥ ಮೆಂಬರ್ಸ್ ಯಾರೂ ಇರಬಾರ್ದು. ಯಾರಾದರೂ 4-5 ಜನ ಅಂದರೆ IAS IPS ಆಫೀಸರ್, ರಿಟೈರ್ಡ್ IAS ಆಫೀಸರ್ ಮತ್ತು ಹೈಕೋರ್ಟ್ ಜಡ್ಜ್ ಯಾರಿದ್ದಾರೆ ರಿಟೈರ್ಡ್ ಆಗಿರೋಂಥವ್ರನ್ನ ನೀವು ತೊಗೊಂಬಂದು ಕೆಪಿಎಸ್ಸಿ ರಿಕ್ವೆಸ್ಟ್ ಮಾಡಿ. ಅವಾಗ ಪ್ರಾಮಾಣಿಕವಾಗಿ ಕೆಪಿಎಸ್ಸಿ ರಿಫಾರ್ಮ್ಸ್ ಆಗುತ್ತೆ. ಇವರು ವರ್ಷ ಕೆಪಿಎಸ್ಸಿ ನಂಬರ್ ಆಫ್ ಮೆಂಬರ್ಸು ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾರೆ. ಒಬ್ಬೊಬ್ಬರ ಹತ್ರ 10-20 ಕೋಟಿ ತೊಗೊಂಡು ನೀವು ಮತ್ತೆ ಮೆಂಬರ್ಸ್ ಮಾಡ್ಕೊತ ಹೋದರೆ ಕೆಪಿಎಸ್ಸಿ ರಿಫಾರ್ಮ್ಸ್ ಎಲ್ಲಾಗುತ್ತೆ. ಬರೀ KS ಅಲ್ಲ ಸರ್, KS ಇದು ವೆಟರ್ನರಿ ಆಫೀಸರ್ ಅಲ್ಲ, BBMP AEL ಆಗಿದೆ, WRDA ಆಗಿದೆ, ADLR ಆಗಿದೆ, ಗ್ರೂಪ್ BL ಎಕ್ಸಾಮ್ಸ್ ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಕ್ಯಾಮ್ ಆಗಿದೆ. ಎಲ್ಲ ಎಕ್ಸಾಮ್ಸು CBI ತನಿಖೆ ಮಾಡಿ, ಒಂದು ಟೈಮ್ ಲಿಮಿಟ್ ಇಟ್ಕೊಳ್ಳಿ. ಟೈಮ್ ಲಿಮಿಟಲ್ಲಿ ನೀವು CBI ತನಿಖೆ ಮುಗಿಸಿ. ಯಾರು ಬೇಡ ಅಂತ ಹೇಳ್ತಿದ್ದಾರೆ? ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳು ಇವತ್ತು ಬೀದಿ ಪಾಲಾಗಿದ್ದಾರೆ. ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಆ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ ಇವತ್ತು. ಸರ್, ಈಗ ಸ್ವತಃ KPSC ಅಧ್ಯಕ್ಷರೇ ಸ್ವತಃ ರಾಜ್ಯಪಾಲರೇ ಅವರನ್ನು ಸರ್, ಅವ್ರೇನು ಸಸ್ಪೆಂಡ್ ಆಗೋದಕ್ಕೆ ನಾವು ಕೊಟ್ಟಿರೋ FIR ಇಂದನೇ ಆಗಿದ್ದು. ನಾವು ಕೊಟ್ಟಿರೋಂಥ ಪ್ರಿಲಿಮಿನರಿ ಎನ್ಕ್ವೈರಿ ಆದಮೇಲೆ FIR ಆಗಿ ಅದನ್ನು ಇವನ್ ರಾಜ್ಯಪಾಲರಿಗೂ ಅವ್ರ ಆಸ್ತಿ ಎಷ್ಟಿದೆ, ಯಾವ ರೀತಿ ಭ್ರಷ್ಟಾಚಾರ ಆಗಿದೆ, ಇದಿದ್ದು 63 ಪೋಸ್ಟು, 50 ಪೋಸ್ಟ್ ನಾನ್ HK, ಅದರಲ್ಲಿ 2 ಹೆಣ್ಮಕ್ಳು ಸೆಲೆಕ್ಟ್ ಆಗ್ತಾರಂತಂದರೆ ಇಡೀ ಕರ್ನಾಟಕದಲ್ಲಿ ಯಾರು ಅವ್ರ ಥರದವ್ರು ಓದೋರೇ ಇರಲಿಲ್ವಾ? ಸೊ ಒಟ್ಟಾರೆ ಈಗ ನಿಮ್ಮದು ಏನು ಟೋಟಲ್ KPSC ಆಡಳಿತ ಮಾಡಿನೇ ಬರ್ಖಾಸ್ತು ಮಾಡ್ಬೇಕು. ಖಂಡಿತ ಸರ್, KPSC ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು. ಅವ್ರಿಗೆ ಗಲ್ಲಿ ಶಿಕ್ಷೆ ಆಗಿದ್ರೂ ಕಡಿಮೆನೇ. ಪಬ್ಲಿಕ್ಕಲ್ಲಿ ಹ್ಯಾಂಗ್ ಮಾಡ್ಬೇಕು ಅವರಿಗೆ ಅಂತ ಸ್ಕ್ಯಾಮ್ ಮಾಡಿದ್ದಾರೆ ಇವರು. ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರು ಓದ್ತಾನೇ ಇದ್ದಾರೆ ಪಾಪ. ಅವರಿಗೆ ಅವ್ರು ಸೋಷಿಯಲಿ, ಎಕನಾಮಿಕಲಿ, ಫಿಸಿಕಲಿ, ಮೆಂಟಲಿ ಒಂಥರ ಏನಂದರೆ ಇವು ಪ್ರಪಂಚನೇ ಬೇಡ ಅಂತ ಪರಿಸ್ಥಿತಿಗೆ ತಗೊಂಡಿದ್ದಾರೆ. ಇನ್ನು OMR ಉತ್ತರ ಪತ್ರಿಕೆಗಳಲ್ಲಿ ತಿದ್ದುಪಡಿ ನಡೆದಿರುವ ಅನುಮಾನ ವ್ಯಕ್ತಪಡಿಸಿದ ಅಭ್ಯರ್ಥಿಗಳು ಆಯ್ಕೆಯಾದವರ ಉತ್ತರ ಪತ್ರಿಕೆಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಆರೋಪದ ಬಗ್ಗೆ ಅಭ್ಯರ್ಥಿಗಳು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದು, ಸರ್ಕಾರದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.